ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯನಗರಿ ಹುಬ್ಬಳ್ಳಿಯ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಈವರೆಗೂ ಕೂಡ ಯಾವೆಲ್ಲ ಕಾಮಗಾರಿಗಳು ಅಪೂರ್ಣವಾಗಿ ನಡೀತಾ ಇದ್ದಾವೆ ಅಂತಕ್ಕಂಥದ್ರ ಒಂದು ವಾಸ್ತವ ಸ್ಥಿತಿಯನ್ನು ತಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ನಾನೀಗ ಕೋರ್ಟ್ ವೃತ್ತದಲ್ಲಿರ್ತಕ್ಕಂಥ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನು ಕಾಮಗಾರಿ ನಡೀತಾ ಇದೆ ಈ ಒಂದು ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಸುಮಾರು 5-6 ವರ್ಷಗಳಿಂದ ಇದೇ ರೀತಿ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹುತೇಕ ಸುಮಾರು 50ಕ್ಕೂ ಅಧಿಕ ಏನು ಕಾಮಗಾರಿಗಳು ಕೆಲವೊಂದಿಷ್ಟು ಪೂರ್ಣಗೊಂಡರೆ ಕೆಲವೊಂದಿಷ್ಟು ಅಪೂರ್ಣವಾಗಿ ಇದೇ ರೀತಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇವು ಕೇವಲ 1 ಕೋಟಿ 2 ಕೋಟಿ ಅಲ್ಲ, ಸುಮಾರು 75 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಅದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಏನು ಈ ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ವಾಣಿಜ್ಯನಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದ ಸಾರ್ವಜನಿಕರಿಗೆ ಕಾರ್ ಪಾರ್ಕಿಂಗ್ ಇರ್ಬೋದು, ವಾಹನ ಪಾರ್ಕಿಂಗ್ ಸೇರಿದಂತೆ 7 ಫ್ಲೋರ್ ಅಂತೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. 5-6 ವರ್ಷಗಳು ಕಳೆದರೂ ಕೂಡ ಈ ಒಂದು ಕಾಮಗಾರಿ ಏನು ಮೊದಲ ಹಂತ ಅಂದರೆ ಆರಂಭದ ಹಂತದಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅದೇ ಒಂದು ಹಂತದಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಫ್ಲೈಓವರ್ ಪಕ್ಕದಲ್ಲೇ ಈ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಸಾರ್ವಜನಿಕರಿಗೆ ಇಲ್ಲಿ ಓಡಾಡಲಿಕ್ಕೆ, ಸಂಚಾರ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನು 5-6 ವರ್ಷಗಳು ಕಳೆದರೂ ಕೂಡ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇದರ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಯಾಕೆ ಈ ಒಂದು ಕಾಮಗಾರಿಯನ್ನು ನೆನೆಗುದಿಗೆ ಬೀಳಲಿಕ್ಕೆ, ಈ ಹಂತದಲ್ಲಿ ತಲುಪಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರ್ತಕ್ಕಂಥದ್ದು. ಶೀಘ್ರವೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಇಲ್ಲವೇ ಈ ಅವಶ್ಯಕತೆ ಇಲ್ಲದೇ ಇದ್ದರೆ ಈ ಕಾಮಗಾರಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಒಂದು ಕಾಮಗಾರಿ ವಿಚಾರದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೆ, ಇದನ್ನು ಮುಕ್ತಾಯಗೊಳಿಸುವಂಥ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಹುಬ್ಬಳ್ಳಿಯ ಸುದ್ದಿ ಇವತ್ತು ನಾನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಜಿಲ್ಲೆಯ ಒಂದು ಸಮಗ್ರ ಸುದ್ದಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಏನು ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು. ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯನಗರಿ ಹುಬ್ಬಳ್ಳಿಯ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಈವರೆಗೂ ಕೂಡ ಯಾವೆಲ್ಲ ಕಾಮಗಾರಿಗಳು ಅಪೂರ್ಣವಾಗಿ ನಡೀತಾ ಇದ್ದಾವೆ ಅಂತಕ್ಕಂಥದ್ರ ಒಂದು ವಾಸ್ತವ ಸ್ಥಿತಿಯನ್ನು ತಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ನಾನೀಗ ಕೋರ್ಟ್ ವೃತ್ತದಲ್ಲಿರ್ತಕ್ಕಂಥ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನು ಕಾಮಗಾರಿ ನಡೀತಾ ಇದೆ ಈ ಒಂದು ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಸುಮಾರು 5-6 ವರ್ಷಗಳಿಂದ ಇದೇ ರೀತಿ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹುತೇಕ ಸುಮಾರು 50ಕ್ಕೂ ಅಧಿಕ ಏನು ಕಾಮಗಾರಿಗಳು ಕೆಲವೊಂದಿಷ್ಟು ಪೂರ್ಣಗೊಂಡರೆ ಕೆಲವೊಂದಿಷ್ಟು ಅಪೂರ್ಣವಾಗಿ ಇದೇ ರೀತಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇವು ಕೇವಲ 1 ಕೋಟಿ 2 ಕೋಟಿ ಅಲ್ಲ, ಸುಮಾರು 75 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಅದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಏನು ಈ ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ವಾಣಿಜ್ಯನಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದ ಸಾರ್ವಜನಿಕರಿಗೆ ಕಾರ್ ಪಾರ್ಕಿಂಗ್ ಇರ್ಬೋದು, ವಾಹನ ಪಾರ್ಕಿಂಗ್ ಸೇರಿದಂತೆ 7 ಫ್ಲೋರ್ ಅಂತೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. 5-6 ವರ್ಷಗಳು ಕಳೆದರೂ ಕೂಡ ಈ ಒಂದು ಕಾಮಗಾರಿ ಏನು ಮೊದಲ ಹಂತ ಅಂದರೆ ಆರಂಭದ ಹಂತದಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅದೇ ಒಂದು ಹಂತದಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಫ್ಲೈಓವರ್ ಪಕ್ಕದಲ್ಲೇ ಈ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಸಾರ್ವಜನಿಕರಿಗೆ ಇಲ್ಲಿ ಓಡಾಡಲಿಕ್ಕೆ, ಸಂಚಾರ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನು 5-6 ವರ್ಷಗಳು ಕಳೆದರೂ ಕೂಡ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇದರ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಯಾಕೆ ಈ ಒಂದು ಕಾಮಗಾರಿಯನ್ನು ನೆನೆಗುದಿಗೆ ಬೀಳಲಿಕ್ಕೆ, ಈ ಹಂತದಲ್ಲಿ ತಲುಪಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರ್ತಕ್ಕಂಥದ್ದು. ಶೀಘ್ರವೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಇಲ್ಲವೇ ಈ ಅವಶ್ಯಕತೆ ಇಲ್ಲದೇ ಇದ್ದರೆ ಈ ಕಾಮಗಾರಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಒಂದು ಕಾಮಗಾರಿ ವಿಚಾರದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೆ, ಇದನ್ನು ಮುಕ್ತಾಯಗೊಳಿಸುವಂಥ ನಿಟ್ಟಿನಲ್ಲಿ ಯಾವ ಕ್ರಮವನ್ನು
ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಹುಬ್ಬಳ್ಳಿಯ ಸುದ್ದಿ ಇವತ್ತು ನಾನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಜಿಲ್ಲೆಯ ಒಂದು ಸಮಗ್ರ ಸುದ್ದಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಏನು ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು. ನಮಸ್ಕಾರ, ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಈವರೆಗೂ ಕೂಡ ಯಾವೆಲ್ಲ ಕಾಮಗಾರಿಗಳು ಅಪೂರ್ಣವಾಗಿ ನಡೀತಾ ಇದ್ದಾವೆ ಅಂತಕ್ಕಂಥದ್ರ ಒಂದು ವಾಸ್ತವ ಸ್ಥಿತಿಯನ್ನು ತಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ನಾನೀಗ ಕೋರ್ಟ್ ವೃತ್ತದಲ್ಲಿರ್ತಕ್ಕಂಥ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನು ಕಾಮಗಾರಿ ನಡೀತಾ ಇದೆ ಈ ಒಂದು ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಸುಮಾರು 5-6 ವರ್ಷಗಳಿಂದ ಇದೇ ರೀತಿ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹುತೇಕ ಸುಮಾರು 50ಕ್ಕೂ ಅಧಿಕ ಏನು ಕಾಮಗಾರಿಗಳು ಕೆಲವೊಂದಿಷ್ಟು ಪೂರ್ಣಗೊಂಡರೆ ಕೆಲವೊಂದಿಷ್ಟು ಅಪೂರ್ಣವಾಗಿ ಇದೇ ರೀತಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇವು ಕೇವಲ 1 ಕೋಟಿ 2 ಕೋಟಿ ಅಲ್ಲ, ಸುಮಾರು 75 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಅದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಏನು ಈ ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದ ಸಾರ್ವಜನಿಕರಿಗೆ ಕಾರ್ ಪಾರ್ಕಿಂಗ್ ಇರ್ಬೋದು, ವಾಹನ ಪಾರ್ಕಿಂಗ್ ಸೇರಿದಂತೆ 7 ಫ್ಲೋರ್ ಅಂತೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. 5-6 ವರ್ಷಗಳು ಕಳೆದರೂ ಕೂಡ ಈ ಒಂದು ಕಾಮಗಾರಿ ಏನು ಮೊದಲ ಹಂತ ಅಂದರೆ ಆರಂಭದ ಹಂತದಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅದೇ ಒಂದು ಹಂತದಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಫ್ಲೈಓವರ್ ಪಕ್ಕದಲ್ಲೇ ಈ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಸಾರ್ವಜನಿಕರಿಗೆ ಇಲ್ಲಿ ಓಡಾಡಲಿಕ್ಕೆ, ಸಂಚಾರ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನು 5-6 ವರ್ಷಗಳು ಕಳೆದರೂ ಕೂಡ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇದರ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಯಾಕೆ ಈ ಒಂದು ಕಾಮಗಾರಿಯನ್ನು ನೆನೆಗುದಿಗೆ ಬೀಳಲಿಕ್ಕೆ, ಈ ಹಂತದಲ್ಲಿ ತಲುಪಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರ್ತಕ್ಕಂಥದ್ದು. ಶೀಘ್ರವೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಇಲ್ಲವೇ ಈ ಅವಶ್ಯಕತೆ ಇಲ್ಲದೇ ಇದ್ದರೆ ಈ ಕಾಮಗಾರಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಒಂದು ಕಾಮಗಾರಿ ವಿಚಾರದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ, ಇದನ್ನು ಮುಕ್ತಾಯಗೊಳಿಸುವಂಥ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಹುಬ್ಬಳ್ಳಿಯ ಸುದ್ದಿ ಇವತ್ತು ನಾನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಜಿಲ್ಲೆಯ ಒಂದು ಸಮಗ್ರ ಸುದ್ದಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಏನು ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು. ನಮಸ್ಕಾರ, ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದಾವೆ, ಈವರೆಗೂ ಕೂಡ ಯಾವೆಲ್ಲ ಕಾಮಗಾರಿಗಳು ಅಪೂರ್ಣವಾಗಿ ನಡೀತಾ ಇದ್ದಾವೆ ಅಂತಕ್ಕಂಥದ್ರ ಒಂದು ವಾಸ್ತವ ಸ್ಥಿತಿಯನ್ನು ತಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ನಾನೀಗ ಕೋರ್ಟ್ ವೃತ್ತದಲ್ಲಿರ್ತಕ್ಕಂಥ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನು ಕಾಮಗಾರಿ ನಡೀತಾ ಇದೆ ಈ ಒಂದು ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಸುಮಾರು 5-6 ವರ್ಷಗಳಿಂದ ಇದೇ ರೀತಿ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹುತೇಕ ಸುಮಾರು 50ಕ್ಕೂ ಅಧಿಕ ಏನು ಕಾಮಗಾರಿಗಳು ಕೆಲವೊಂದಿಷ್ಟು ಪೂರ್ಣಗೊಂಡರೆ ಕೆಲವೊಂದಿಷ್ಟು ಅಪೂರ್ಣವಾಗಿ ಇದೇ ರೀತಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇವು ಕೇವಲ 1 ಕೋಟಿ 2 ಕೋಟಿ ಅಲ್ಲ, ಸುಮಾರು 75 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಅದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಏನು ಈ ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದ ಸಾರ್ವಜನಿಕರಿಗೆ ಕಾರ್ ಪಾರ್ಕಿಂಗ್ ಇರ್ಬೋದು, ವಾಹನ ಪಾರ್ಕಿಂಗ್ ಸೇರಿದಂತೆ 7 ಫ್ಲೋರ್ ಅಂತೆ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. 5-6 ವರ್ಷಗಳು ಕಳೆದರೂ ಕೂಡ ಈ ಒಂದು ಕಾಮಗಾರಿ ಏನು ಮೊದಲ ಹಂತ ಅಂದರೆ ಆರಂಭದ ಹಂತದಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅದೇ ಒಂದು ಹಂತದಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಫ್ಲೈಓವರ್ ಪಕ್ಕದಲ್ಲೇ ಈ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಸಾರ್ವಜನಿಕರಿಗೆ ಇಲ್ಲಿ ಓಡಾಡಲಿಕ್ಕೆ, ಸಂಚಾರ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನು 5-6 ವರ್ಷಗಳು ಕಳೆದರೂ ಕೂಡ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇದರ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಯಾಕೆ ಈ ಒಂದು ಕಾಮಗಾರಿಯನ್ನು ನೆನೆಗುದಿಗೆ ಬೀಳಲಿಕ್ಕೆ, ಈ ಹಂತದಲ್ಲಿ ತಲುಪಲಿಕ್ಕೆ ಯಾಕೆ
ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರತಕ್ಕಂಥದ್ದು. ಶೀಘ್ರವೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಇಲ್ಲವೇ ಈ ಅವಶ್ಯಕತೆ ಇಲ್ಲದೇ ಇದ್ದರೆ ಈ ಕಾಮಗಾರಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು, ಈ ಒಂದು ಕಾಮಗಾರಿ ವಿಚಾರದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೆ, ಇದನ್ನು ಮುಕ್ತಾಯಗೊಳಿಸುವಂಥ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಹುಬ್ಬಳ್ಳಿಯ ಸುದ್ದಿ ಇವತ್ತು ನಾನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಜಿಲ್ಲೆಯ ಒಂದು ಸಮಗ್ರ ಸುದ್ದಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಏನು ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು.